ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿ ವ್ರತಗಳನ್ನು ಮುಗಿಸಿ ಇರುಮುಡಿ ಎತ್ತುವಾಗ ಅದರಲ್ಲಿ ಒಂದು ಮುಖ್ಯವಾದ ವಸ್ತು ಇರುತ್ತೆ. ಅದೇ ತುಪ್ಪದ ಕಾಯಿ. ತುಪ್ಪದ ಕಾಯನ್ನು ಇರುಮುಡಿಯಲ್ಲಿ ಯಾಕೆ ಎತ್ಕೊಂಡು ಹೋಗ್ತಾರೆ, ಅದರ ಮಹತ್ವವೇನು? ತೆಂಗಿನಕಾಯಿ ಮುಕ್ಕಣ್ಣನ ಸಂಕೇತವಾಗಿರುತ್ತೆ. ಅದರಲ್ಲಿರುವಂಥ ಬಿಳಿ ಕಾಯಿ ಏನಿರುತ್ತೆ ಅದು ನಮ್ಮ ಆತ್ಮವಾಗಿರುತ್ತೆ. ನಾವು ಯಾವಾಗ ಆ ತೆಂಗಿನಕಾಯಿಯ ಕಣ್ಣನ್ನು ತೆಗಿತೀವಿ ಅದರಲ್ಲಿ ಬಾಂಧವ್ಯ ಅನ್ನೋ ನೀರಿರುತ್ತೆ. ಆ ಎಳನೀರನ್ನು ಚೆಲ್ಲೋದ್ರಿಂದ ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಆತ್ಮದಲ್ಲಿ ಸ್ವಾಮಿ ಅಯ್ಯಪ್ಪನ ಬಿಟ್ಟರೆ ಬೇರಾವ ಬಾಂಧವ್ಯಕ್ಕೂ ಜಾಗವಿಲ್ಲ ಎಂದರ್ಥ. ತುಪ್ಪವನ್ನು ವಿಷ್ಣುವಿನ ಅಂಶ ಅಂತ ಹೇಳ್ತಾರೆ. ವಿಷ್ಣು ಹಾಗೆ ಮುಕ್ಕಣ್ಣನ ಪ್ರತಿರೂಪ ಆಗಿರದೆ ಸ್ವಾಮಿ ಅಯ್ಯಪ್ಪ. ತುಪ್ಪದ ಕಾಯನ್ನು ಇರುಮುಡಿಯಲ್ಲಿ ಹೊತ್ತು ಸ್ವಾಮಿಯ ಬಳಿ ಏಕಚಿತ್ತದಿಂದ ಹೋಗಿ ನಮ್ಮ ಆತ್ಮ ಸರ್ವಸ್ವವನ್ನ ಸ್ವಾಮಿ ನಿಮಗೆ ನೀಡ್ತಾ ಇದ್ದೀವಿ ಅಂತ ತುಪ್ಪದ ಅಭಿಷೇಕವನ್ನ ಮಾಡ್ತಾರೆ. ಆ ತೆಂಗಿನಕಾಯನ್ನ ಅಲ್ಲಿರುವಂಥ ಅಗ್ನಿಗೆ ಸಮರ್ಪಿಸ್ತೀವಿ. ಇದರಿಂದ ಈ ಜೀವನದಲ್ಲಿ ಬರುವಂಥ ಕಷ್ಟ ಸುಖಗಳೆಲ್ಲ ನಿಮ್ಮ ಪಾದಾರ್ಪಣೆ ಆಗಲಿ ಅನ್ನೋ ಅರ್ಥವನ್ನು ಸೂಚಿಸುತ್ತೆ. ನಾವು ಅಯ್ಯಪ್ಪ ಸ್ವಾಮಿಯ ಯಾತ್ರೆಯನ್ನು ಮುಗಿಸಿ ಬಂದಾದ್ಮೇಲೆ ನಮ್ಮ ಹಳೆ ಜೀವನಕ್ಕೆ ಮರಳ್ತೀವಿ. ಆದರೆ ಪ್ರತಿ ಸರಿ ನೀವು ಮಾಲೆ ಹಾಕಿದಾಗೂ ಕೂಡ ಅದು ಜೀವನದ ಒಂದು ಹೊಸ ದಾರಿಯಾಗಿರುತ್ತೆ. ಇದನ್ನು ನೀವು ಒಪ್ಕೊಂತೀರಾ? ಹಾಗಾದರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು.